Everyone wants the red mug. Get it for free now with the Nescafe jar. ಶಾಸಕರಾದ ಶಿವರಾಮ ಹೆಬ್ಬಾರ್ ಅವರು ಸತತ 3ನೇ ಬಾರಿಗೆ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ ಬ್ಯಾಂಕಿನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅವರನ್ನು ಶನಿವಾರ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಚಿದಾನಂದ ಹರಿಜನ್ ಸನ್ಮಾನಿಸಿ ಗೌರವಿಸಿದರು. ಮುಂಡಗೋಡ ತಾಲೂಕಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಶನಿವಾರ ನಡೆಯಿತು. ಸಂಘದ ನೂತನ ಕಟ್ಟಡವನ್ನು ಶಾಸಕರಾದ ಶಿವರಾಮ ಹೆಬ್ಬಾರ್ ಉದ್ಘಾಟಿಸಿದರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರವನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರಿ ನೆರವೇರಿಸಿದರು. ಮುಂಡಗೋಡ ತಾಲೂಕಾ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸುಭಾಸ ಡೋರಿ ಅಧ್ಯಕ್ಷತೆ ವಹಿಸಿದ್ದರು. ವಿಧಾನ ಪರಿಷತ್ ಸದಸ್ಯರಾದ ಎಸ್ವಿ ಸಂಕನೂರ, ಮಾಜಿ ಶಾಸಕರಾದ ವಿಎಸ್ ಪಾಟೀಲ್, ನೌಕರ ಸಂಘದ ಕಾರವಾರ ಜಿಲ್ಲಾಧ್ಯಕ್ಷರಾದ ಸಂಜೀವಕುಮಾರ್ ನಾಯಕ, ಶಿರಸಿ ಶೈಕ್ಷಣಿಕ ಜಿಲ್ಲಾಧ್ಯಕ್ಷರಾದ ಕಿರಣಕುಮಾರ್ ನಾಯಕ, ನಿಕಟಪೂರ್ವ ತಾಲೂಕಾ ಅಧ್ಯಕ್ಷರಾದ ದಯಾನಂದ ನಾಯಕ, ತಹಶೀಲ್ದಾರ್ ಶಂಕರಗೌಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾಜಿ ಅತಿಥಿಗಳಾಗಿ ಆಗಮಿಸಿದ್ದರು. ರಾಘವೇಂದ್ರ ಗಿರಡ್ಡಿ, ಗಣೇಶ ಗಬ್ಬೂರ್, ಎಸ್ಎಸ್ ಪಟ್ಟಣಶೆಟ್ಟಿ, ಹನುಮಂತ ತಳವಾರ್, ಮಲಕಣ್ಣ ಕಾರ್ಕಲ್ ಮುಂತಾದವರಿದ್ದರು. ಕೆಕೆ ಕರವಿನಕೊಪ್ಪ, ಬಸವರಾಜ ಬೆಂಡ್ಲಗಟ್ಟಿ ಶಿಕ್ಷಕ ಪೂಜಾರ ಕಾರ್ಯಕ್ರಮ ನಿರೂಪಿಸಿದರು. ಈ ಕಾರ್ಯಕ್ರಮದಲ್ಲಿ ನೌಕರರ ಸಂಘದ ಮಾಜಿ ಕಾರ್ಯದರ್ಶಿ, ಪದಾಧಿಕಾರಿಗಳನ್ನು ಹಾಗೂ ನೌಕರರ ಸಂಘದ ಉಪಾಧ್ಯಕ್ಷರಾದ ಪ್ರದೀಪ್ ಭಟ್ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. 5 ವರ್ಷಕ್ಕೊಮ್ಮೆ ಬರ್ಬೋದು ಅಥವಾ ಚೇಂಜ್ ಆಗ್ಬೋದು. ಆದ್ರೆ ನೌಕರದಾರು 60 ವರ್ಷದ ಮಟ್ಟ ರಾಜ್ಯದ ಆಡಳಿತ ನಡೆಸೋರು ನೌಕರದಾರರ. ಜನಪ್ರತಿನಿಧಿ ಯಾರೇ ಇರಲಿ, ಶರಾಕ್ಷರು ನಾವು ಶಾಸಕರಿದ್ದಾಗ ಯಡಿಯೂರಪ್ಪರವರಿದ್ದರು. ಈಗಾಗಲೇ ಸಂಕನೂರು ಹೇಳಿದರು, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮಾಡಿದ್ವಿ ಅಂತೇಳಿ. ಜನಪ್ರತಿನಿಧಿಗಿಂತ ಏನು ರಾಜ್ಯ ಸರ್ಕಾರ ನೌಕರರಲ್ಲಿ ರಾಜ್ಯವನ್ನ ನಡೆಸುವಂತ ನಿಮ್ಮ ಮೇಲೆ ಹೆಚ್ಚು ಜವಾಬ್ದಾರಿ. ಜನಪ್ರತಿನಿಧಿಯವರು ಇದ್ದ ಅವರ ನಿಮ್ಮ ಸಲಹೆ ಸೂಚನೆ ತಗೊಂಡ ಮಾಡುವಂತ. ಇವತ್ತು ಮುಂಡಗೋಡ ತಾಲೂಕಿನಲ್ಲಿ ಒಂದು ಒಳ್ಳೆ ಕಟ್ಟಡವನ್ನ ಉದ್ಘಾಟನೆಯನ್ನ ಎಲ್ಲರೂ ಸೇರಿ ಮಾಡಿದ್ವಿ. ಬಹಳ ಸಂತೋಷದಿಂದ ಇವತ್ತಿನ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಾಬಾ ಅಂತ ಅನ್ಕೊಂಡಿದ್ದೆ. ಅದರ ಅನೇಕ ಷಡಕ್ಷರಿ ನನ್ನ ಪ್ರದೇಶಕ್ಕೆ, ನನ್ನ ಕ್ಷೇತ್ರಕ್ಕೆ ಬಂದಾಗ ಬರೆದಿರತಕ್ಕಂಥದ್ದು ಸೂಚನೆ ಅಲ್ಲ ಅಂತ ಹೇಳಿ ಆ ಪ್ರೀತಿಯಿಂದ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾದ ಕಾರ್ಯಕ್ರಮದಿಂದ ಮಾತಾಡಲಿಕ್ಕೆ ಆಗದವರು ಏನು ಮಾಡಬೇಕು. ಆ ಕಾರಣಕ್ಕಾಗಿ ಹಿರಿಯರಿಗೆ ಉತ್ತಮವಾದಂಥ ಸರ್ಕಾರಿ ನೌಕರ ಸಂಘ ನಮ್ಮ ತಾಲೂಕಿನಲ್ಲಿ ನೌಕರರು ಮತ್ತು ಜನಸಾಮಾನ್ಯರ ಉತ್ತಮ ಸಂಬಂಧ, ಅದೇ ಪ್ರೀತಿ, ಅದೇ ವಿಶ್ವಾಸ ಅನ್ವಯವಾಗಿರ್ತಕ್ಕಂಥ ಪ್ರೀತಿಯನ್ನು ಇಟ್ಟುಕೊಂಡು ಈ ಸಂಘ ಚೆನ್ನಾಗಿ ನಡೀತಾ ಇದೆ. ಕಾರ್ಯಾಂಗ ಮತ್ತು ಶಾಸಕಾಂಗ ಜೊತೆಯಾಗಿ ಇದ್ದಾಗ ಮಾತ್ರ ಅಭಿವೃದ್ಧಿಯ ವೇಗವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಷಡಕ್ಷರು ರಾಜ್ಯದ ಅಧ್ಯಕ್ಷ ಆದಮೇಲೆ ಅನೇಕ ಸಂದರ್ಭದಲ್ಲಿ ಸರ್ಕಾರ ಮತ್ತು ಸರ್ಕಾರಿ ನೌಕರರ ನಡುವೆ ಒಂದು ಉತ್ತಮವಾದಂಥ ಸೇತುವೆಯಾಗಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ವಿನಾಕಾರಣ ಸ್ಟ್ರೈಕು, ವಿನಾಕಾರಣ ಸರ್ಕಾರದ ಮೇಲೆ ಅನಗತ್ಯವಾಗಿರ್ತಕ್ಕಂಥ ಒತ್ತಡ, ಇದು ಯಾವುದನ್ನು ಹೋಗ್ತದೆ. ನಾನು ಮಂತ್ರಿ ಇದ್ದಾಗ ಕೂಡ ನೋಡಿದ್ದೇನೆ. ಸಣ್ಣ ಕೆಲಸ ಇದೆ, ನಮ್ಮ ಚೇಂಬರಿಗೆ ಬಂದು
ಇಂಥ ಕೆಲಸ ಮಾಡಬೇಕು ಅಂತೇಳಿ ಎಲ್ಲ ಹಬ್ಬಗಳನ್ನು ಬಿಟ್ಟು ಆ ವಿಧೇಯಕ್ಕೆ ನಮ್ಮನ್ನು ಕೆಲಸ ಮಾಡತಕ್ಕಂಥ ಬಸವಣ್ಣನ ಅಧ್ಯಕ್ಷರ ಮೇಲೆ ಸಿಕ್ಕಿದ್ದಾರೆ. ಆ ಕಾರಣಕ್ಕಾಗಿ ನಾವು ಪರೀಕ್ಷೆಗಳ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಈ ಕಟ್ಟಡಕ್ಕೆ ನಾವೇ ಸಹಾಯ ಮಾಡಿದ್ದೇವೆ. ಅದು ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಕರ್ತವ್ಯ. ಸರ್ಕಾರಿ ನೌಕರರು ಅಂದರೆ ಅವರಿಗೆ ಪ್ರೇರೆ ಅಲ್ಲ, ಇದು ಸಮಾಜದ ಅಷ್ಟೇ. ಹಾಗಾಗಿ ನಾವು ಸಭ್ಯರು ಎಲ್ಲ ಸೇರಿ ಪಾಠಕ್ಕೆ ನಾವೇ ಸಹಾಯ ಮಾಡ್ತೀವಿ. ಮುಂದೂ ಕೂಡ ಈ ಸಂಘಟನೆಗೆ ಬೇಕಾದಂಥ ಮನಧನ ಸಹಾಯವನ್ನು ಮಾಡ್ತೀವಿ. ಚೆನ್ನಾಗಿ ಮಾಡಿ ಎಷ್ಟೇ ಕಷ್ಟ ಬಂದರೂ ಕೂಡ ನಿಮ್ಮ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಸೇರಿಸದೆ ನಿಮ್ಮ ಜೊತೆ ಇಟ್ಕೊಂಡು ಜೀವನವನ್ನು ಸಾಗಿಸುವಂತ ಕೆಲಸವನ್ನ ತಾವು ಮಾಡಬೇಕು ಅನ್ನುವಂಥ ಪ್ರಾರ್ಥನೆ ಕೂಡ ಈ ಸಂದರ್ಭದಲ್ಲಿ ಮಾಡ್ತೇನೆ. ಇವತ್ತೆಲ್ಲ ಹೆಂಗಾಗಿದೆ ಅಂತ ಹೇಳಿದ್ರೆ ಇವತ್ತೆಲ್ಲ ಜ್ಞಾನ ಬಂದಿದೆ, ಅಸಹನೆಗಳು ಸ್ಟಾರ್ಟ್ ಆಗಿದೆ, ಅವಿಭಕ್ತ ಕುಟುಂಬದ ಪರಿಕಲ್ಪನೆಗಳು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಮನುಷ್ಯ ಬೇಗ ಶ್ರೀಮಂತನಾಗಬೇಕು ಅನ್ನುವಂಥ ಭಾವನೆಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಒತ್ತಡದ ಬದುಕಲ್ಲಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅನೇಕ ಸಂಘರ್ಷಗಳ ನಡುವೆ ಕೂಡ ಸಮಾಜದಲ್ಲಿ ಕೆಲಸವನ್ನು ಮಾಡ್ತೇವೆ. ಜಾತಿಯ ವ್ಯವಸ್ಥೆ, ಮತೀಯ ವ್ಯವಸ್ಥೆಗಳು, ನಾಡಿನ ನಡುವೆ ಸಂಘರ್ಷಗಳು, ಈ ತರದ್ದೆಲ್ಲ ಕೂಡ ನೋಡುವಂತ ಸಂದರ್ಭದಲ್ಲಿ ಆ ಎಲ್ಲ ವ್ಯವಸ್ಥೆಗಳಿಗೂ ಕೂಡ ಕಡಿವಾಣ ಹಾಕಿ ಸಮಾಜವನ್ನು ನಿರ್ಮಾಣ ಮಾಡುವಂತ ವಿಚಾರದಲ್ಲಿ, ಸಮಾಜದಲ್ಲಿ ಶಾಂತಿ ನೆಮ್ಮದಿ ನಿರ್ಮಾಣ ಮಾಡುವಂತ ವಿಚಾರದಲ್ಲಿ ಇವತ್ತಿನ ಯುವಶಕ್ತಿಯ ಪಾತ್ರ ಕೂಡ ಅತ್ಯಂತ ಪ್ರಮುಖವಾಗಿದೆ. ಏನ್ ಸ್ವಾಮಿ ವಿವೇಕಾನಂದರು ಮಾತನಾಡ್ತಾ ಹೇಳ್ತಾ ಇದ್ರು, ನನಗೆ ಯುವಶಕ್ತಿಯ ಬಲ ಲಕ್ಷಾಂತರ ಸಂಖ್ಯೆ ಅವಶ್ಯಕತೆ ಇಲ್ಲ, 106 ಜನ ಉಕ್ಕಿನ ನರಮಂಡಲ ಇರುವ ಯುವಶಕ್ತಿಯನ್ನು ನನ್ನ ಕಡೆ ಕೊಡಿ, ಈ ದೇಶದ ಭವಿಷ್ಯವನ್ನು ಬದಲಾಯಿಸ್ತೇನೆ ಎನ್ನುವಂತ ಮಾತನ್ನ ಯುವಶಕ್ತಿಯನ್ನು ಉದ್ದೇಶಿಸಿ ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದ್ರು, ನಾವೆಲ್ಲ ಕೂಡ ನೋಡಿದ್ದೇವೆ. ಹಾಗಾಗಿ ಯುವ ಜನತೆಯ ಬಗ್ಗೆ, ಯುವಶಕ್ತಿಯ ಬಗ್ಗೆ ಸಾಕಷ್ಟು ಗೌರವಗಳು ಈ ವ್ಯವಸ್ಥೆ ಇದೆ. ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವ, ಈ ದೇಶವನ್ನು ಕಟ್ಟುವಂತದ್ರಲ್ಲಿ ತಾವೆಲ್ಲರ ಪಾತ್ರಗಳು ಕೂಡ ಅತ್ಯಂತ ಹೆಚ್ಚಿನದಾಗಿದೆ ಎನ್ನುವಂಥದ್ದು ಹೇಳಿಕೆ ಬಯಸ್ತೇನೆ. ಸಾಕಷ್ಟು ನಿಮ್ಮ ಮೇಲೆ ಒತ್ತಡಗಳಿದೆ. ನಿಮ್ಮನ್ನೆಲ್ಲ ಕೂಡ ಕೆಲವು ಷಡ್ಯಂತ್ರಗಳು, ಕೆಲವು ವ್ಯವಸ್ಥೆಗಳು, ಸಾಮಾಜಿಕ ಜಾಲತಾಣಗಳು ನಿಮ್ಮನ್ನ ಬೇಗ ಅಟ್ರಾಕ್ಟ್ ಮಾಡ್ತವೆ. ಡ್ರಗ್ ಮಾಫಿಯಾಗಳಿರ್ಬೋದು, ಗಾಂಜಾ ಮಾಫಿಯಾಗಳಿರ್ಬೋದು, ಅಥವಾ ಮೊಬೈಲ್ ಮಾಫಿಯಾಗಳು ನಿಮ್ಮನ್ನ ಇಮಿಡಿಯೇಟ್ ಆಗಿ ಕೆಟ್ಟ ವ್ಯವಸ್ಥೆಗೆ ತೆಗೆದುಕೊಂಡು ಹೋಗುವಂತ ಅವಕಾಶಗಳು ಇವತ್ತಿನ ಇದೆ. ಇವತ್ತಿನ ದಿನಮಾನಗಳಲ್ಲಿ ನೀವು ಯಾವ ರೀತಿ ಇರಬೇಕು, ಯಾರು ಓದಬೇಕು, ನಮ್ಮ ತಂದೆ ತಾಯಿ ನಂಬಿಕೆ ಇಟ್ಟು ನಮ್ಮ ಶಾಲಾ ಕಾಲೇಜಿಗೆ ಕಳಿಸ್ತಾರೆ. ನನ್ನ ನಂಬಿಕೆ ಇಟ್ಕೊಂಡು ಚೆನ್ನಾಗಿ ಓದ್ತಾ ಇದ್ದಾರೆ ನನ್ನ ಮಗ ಅಂತ ಹೇಳುವಂತ ರೀತಿಯಲ್ಲಿ 4 ಹೇಳೋ ಸಂದರ್ಭದಲ್ಲಿ ದಾರಿ ತಪ್ಪುವಂತ ಕೆಲಸ ಮಾಡಿದ್ರೆ ಎತ್ತ ತಂದೆ ತಾಯಿಗಳಿಗೆ ನೀವು ದ್ರೋಹ ಮಾಡದಂತೆ ಆ ವಿಚಾರಗಳ ಕಡೆ ತಾವು ಅತ್ಯಂತ ಸೂಕ್ಷ್ಮವಾಗಿ ಯೋಚನೆಯನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಎಲ್ಲ ಅವಕಾಶಗಳು ನಿಮಗೆ ಸಿಗ್ತದೆ, ಆದ್ರೆ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದನ್ನು ಆಯ್ಕೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಒಳ್ಳೆಯದನ್ನು ಮಾತ್ರ ತಾವು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ತಂದೆ ತಾಯಿಗಳು ಹೆಮ್ಮೆಯಿಂದ ಇರಬೇಕು. ನಿಮ್ಮ ಊರಿನಲ್ಲಿ, ನಿಮ್ಮ ಶಾಲೆಯಲ್ಲಿ, ಕಾಲೇಜಲ್ಲಿ ನನ್ನ ಮಗ ಟಾಪರ್ಸ್ ಆಗಿದ್ದಾನೆ, ನನ್ನ ಮಗ ರ್ಯಾಂಕ್ ತಗೊಂಡಿದ್ದಾನೆ, ನನ್ನ ಮಗ ಇಂಥ ಕಂಪನಿನಲ್ಲಿ ಪ್ಯಾಕೇಜ್ ಅಲ್ಲಿ 25 ಲಕ್ಷ ಪ್ಯಾಕೇಜ್ ಅಲ್ಲಿ ಕೆಲಸವನ್ನು ತೆಗೆದುಕೊಂಡಿದ್ದಾನೆ. ಇವತ್ತು ಮಾನ್ಯ ಶಾಸಕರು, ಮಾನ್ಯ ಗಣ್ಯರು ನಮ್ಮ ಮಗನ ಸನ್ಮಾನಿಸುವುದು ಹೇಳಿ ಹೆಮ್ಮೆ ವಿಮಾನದಿಂದ ಹೇಳುವಂತದ್ದು ಆಗ್ಬೇಕು ವಿನಃ ಯಾವುದೋ ಟಿವಿನಲ್ಲಿ, ಕ್ರೈಮ್ ನ್ಯೂಸ್ ಅಲ್ಲಿ ಇಂತರ ಮಗ ಇಂಥ ಇದಾಗಿದ್ದಾನೆ, PUC ನಲ್ಲಿ 97% ಇಂಥ ಕ್ರಿಮಿನಲ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಇಂಥ ಕ್ರೈಮ್ ನಲ್ಲಿ ರೋಲ್ ಇದ್ದಾನೆ, ನೀವು ಏನಾಗಿದ್ದಾನೆ, ಏನು ಆಗಿದ್ದಾನೆ ಅಂತ ಹೇಳಿದ್ರೆ ಅತ್ಯಂತ ನೋವನ್ನು ಪಡುವಂತ ನಿಮ್ಮ ತಂದೆ ತಾಯಿಗಳು ಆ ಯಾವುದೇ ಸಂದರ್ಭಕ್ಕೆ ಕೂಡ ತಾವು ಸಾಕ್ಷಿಯಾದ ನಿಟ್ಟಿನಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ಳೋದ್ರ ಮೂಲಕ ಈ ಸಮಾಜಕ್ಕೆ ಸತ್ಪ್ರಜೆಗಳಾಗಿ ಇರುವಂತದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ನಾನು ಅದ್ಯಾವುದೂ ಕೂಡ ಎದುರ್ಕೊಳ್ಳೋದಲ್ಲ, ಸರ್ಕಾರಿ ನೌಕರಿ ಇರಬೇಕು, ಸಮಸ್ಯೆಗಳ ಬಗ್ಗೆ ಏನಿಲ್ಲ ಅಂದ್ರೆ ಏನಪ್ಪ ಅಂತಂದ್ರೆ ಆ ತರದ ಯೋಚನೆಗಳಿಲ್ಲ. ಈ ಸಂಘಟನೆ 6 ಲಕ್ಷ ನೌಕರಿಂದ ಬಂದಿದ್ದೇವೆ, ಅವ್ರಿಗೆ ನ್ಯಾಯ ಕೊಡಬೇಕು. ಅವರ ವಿಚಾರಗಳಿಗೆ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ನಿಷ್ಠೂರವಾಗಿ ಸರ್ಕಾರದ ಜೊತೆ ಕೆಲಸ ಮಾಡಿಸುವಂತ ಶಕ್ತಿ ಭಗವಂತ ಕೊಟ್ಟಿದ್ದಾರೆ. ಖಂಡಿತ ನೀವೇನು ಕನ್ಸ್ಕೊಂಡಿದ್ದೀರಾ, ಭಗವಂತ ನಿಮ್ಮಲ್ಲಿ NPS OPS ಆಗಬೇಕು, ಮತ್ತೆ ಸೆಂಟ್ರಲ್ ಬ್ಯಾಂಕ್ ಮಿಷನ್ ಆಗಬೇಕು. ಆ ಕೆಲಸವನ್ನು 100 ಜನರು ನಾವು ಮಾಡಿಸಿಕೊಳ್ತೇವೆ, ಬಿಡುವಂತ ಪ್ರಶ್ನೆ ಇಲ್ಲ ಅನ್ನುವಂಥದ್ದು ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕ್ಷೇತ್ರದಲ್ಲಿ, ಈ ಭಾಗದಲ್ಲಿ ಒಳ್ಳೆ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನ, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮತ್ತು ಅಭಿವೃದ್ಧಿ ಚಿಂತನೆಗಳನ್ನ ಇಟ್ಕೊಂಡು ನಾವೆಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡೋಣ. ನಾವು ಮಾಡುವಂತ ಒಳ್ಳೆ ಕೆಲಸದ ಮೂಲಕವಾಗಿ ಶಾಸಕರಿಗೆ, ಸರ್ಕಾರಕ್ಕೆ, ಇಲಾಖೆಗೆ, ಈ ತಾಲೂಕಿಗೆ, ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ ಗೌರವ ಬರುವಂತ ವಿಚಾರದಲ್ಲಿ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ. ಸರ್ಕಾರ ನಮಗೆ ಸಂಬಳ ಕೊಡ್ತಾ ಇದೆ, ನೆಮ್ಮದಿ ಬದುಕಿದೆ. ನಾವು ಯಾರೋ ಬೇರೆ ನೋಡ್ಸಕ್ಕಿಂತ ನಮ್ಗಿಂತ ಕೆಳಗಿರೋ ಬಗ್ಗೆ ಚಿಂತನೆಗಳನ್ನು ಮಾಡಿಕೊಂಡು ಸಾಕಷ್ಟು ಒತ್ತಡಗಳಿದೆ, ಸಮಸ್ಯೆಗಳಿದೆ. ಆ ಎಲ್ಲ ಸಮಸ್ಯೆಗಳನ್ನು ಹಂತವಾಗಿ ಬಗೆಹರಿಸಿಕೊಳ್ಳುವ ಮೂಲಕವಾಗಿ ಸರ್ಕಾರ ಇಲಾಖೆ ಜೊತೆ ಕೈಜೋಡಿಸೋದ್ರ ಮೂಲಕವಾಗಿ ಸಾಕಷ್ಟು ಒಳ್ಳೆ ಕೆಲಸ ಮಾಡಿ ಈ ಸಮಾಜಕ್ಕೆ ಗೌರವ ಬರುವಂತ ಕೆಲಸವನ್ನ ನಾವು ಮಾಡೋಣ. ಸರ್ಕಾರ
ಕೊಡುವಂತ ಸಂಬಳಕ್ಕೆ ನಮಗೆ ಗೌರವ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡೋದ್ರ ಮೂಲಕ ನಮಗೆ ಗೌರವ ಸಿಗುತ್ತೆ. ಆ ಕೆಲಸ ಮಾಡ್ತಾ ಇದ್ದೇವೆ, ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಿ ಗೌರವ ತರುವಂತ ಕೆಲಸವನ್ನು ನಾವು ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಯಾರೇ ಇರಲಿ ಈ ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದು ಅವಕಾಶ ಸಿಕ್ಕಾಗ ಅದು ಅತ್ಯಂತ ಶ್ರೇಷ್ಠವಾಗಿರುವಂತಹ ವೃತ್ತಿ. ಸರ್ಕಾರಿ ನೌಕರಿ ವೃತ್ತಿ ಅಂದ್ರೆ ಆರ್ಡಿನರಿ ವೃತ್ತಿ ಅಲ್ಲ. ಕೆಲವರು ಹೇಳ್ತಿದ್ರು ಜನಪ್ರತಿನಿಧಿಗಳು ಅವೆಲ್ಲ ಒಂಟರ್ ಮಾಡಿ ಇನ್ನೊಂದು ಯೋಚನೆ ಮಾಡಬೇಕು. ನಮ್ಗೆ 60 ವರ್ಷದವರೆಗೆ ನಾವು ಕಾಯಕ ಸರ್ಕಾರಿ ನೌಕರು ಅಂತ ಹೇಳಿದ್ರೆ ಅದು ನಮ್ಗೆ ಇರುವಂತ ಒಂದು ದೊಡ್ಡ ಗೌರವ. ಹಾಗಾಗಿ ಆ ಹುದ್ದೆ ಗೌರವವನ್ನ ಘನತೆಯನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡುವಂತ ಅವಶ್ಯಕತೆ ಇವತ್ತಿನ ದಿನಮಾನಗಳಲ್ಲಿದೆ. ಅದನ್ನ ಆ ಕೆಲಸವನ್ನ ನಾವು ಮಾಡೋಣ ಅನ್ನುವಂತ ಮಾತನ್ನ ಹೇಳ್ತಾ